ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮಿಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನ ಪಾಲಿಟಿಕ್ಸ್ ಎಷ್ಟೊಂದು ಸುದ್ದಿ ನೋಡ್ತೀರಿ. ಪಾಲಿಟಿಷಿಯನ್ಸ್ ಇರೋದು ಯಾಕೆ? ನಮಗಾಗಿ ಅಲ್ವಾ? ಶಾಸನ ಬರೆಯೋದಕ್ಕೆ. ಇವತ್ತು ಪ್ರೈಮ್ ಟೈಮ್ನಲ್ಲಿ ಒಂದು ಸ್ಟೋರಿ ಹೇಳ್ತೀನಿ, ನಿಮಗೆಲ್ಲ ಬೆಂಕಿ ಹಾಕಿದಂಗೆ ಆಗುತ್ತೆ ನೋಡಿ. ಈ ವರ್ಷದಿಂದ ನಿಮ್ಮ ಖಾಸಗಿ ಶಾಲೆಗಳಲ್ಲಿ 30% ಫೀಸ್ ಜಾಸ್ತಿ ಮಾಡಿದ್ದಾರೆ. ಖಾಸಗಿ ಶಾಲೆ ಅಂತಂದರೆ ಯಾರೇ ಆಗಿಲ್ಲ, ಒಬ್ಬ ರಿಕ್ಷಾ ಡ್ರೈವರ್ ಭಾಳ ಕಷ್ಟಪಟ್ಟು 20,000ನೋ 30,000ನೋ 10,000 ಕೊಟ್ಟು ಶಾಲೆಗೆ ಮಕ್ಕಳನ್ನು ಹಾಕ್ತಾ ಇದ್ದಾನೆ, ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ. ಹಾಗಂತ ಸರ್ಕಾರಿ ಶಾಲೆಗೆ ಹಾಕಬಾರ್ದು ಅಂತಲ್ಲ. ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಥರ ಅತ್ಯುತ್ತಮವಾದಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದರೆ ಪ್ರತಿಯೊಬ್ಬ ಕೂಡ ಅದಕ್ಕೆ ಆಗ್ತಾ ಇದೆ. 10,000 ಕೊಡ್ತಾ ಇದ್ದ ಒಬ್ಬ ರಿಕ್ಷಾ ಡ್ರೈವರ್, ನಾನೊಂದು ಬಡವನ ಬಗ್ಗೆ ಹೇಳ್ತಾ ಇದ್ದೀನಿ, 3,000 ಜಾಸ್ತಿ ಕೊಡಬೇಕು. ಇನ್ನು ಮುಂದೆ 1 ಲಕ್ಷ ಕಟ್ತಾ ಇದ್ದರೆ ಒಬ್ಬ 30,000 ಜಾಸ್ತಿ ಕಟ್ಟಬೇಕು. ಜಾಸ್ತಿ ಮಾಡಿದೆ ಸರ್ಕಾರ, ಒಬ್ಬ ಕೂಡ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡಿ, ಆಮೇಲೆ ಯಾಕೆ ಯಾವುದೇ ರಾಜಕಾರಣಿ ಇದು ಜಾಸ್ತಿ ಆಗಿದೆ ರೇಟು ಅಂತ ಮಾತಾಡ್ತಾ ಇಲ್ಲ, ಅದರ ಬಗ್ಗೆ ಮಾತಾಡ್ತೀನಿ. ಈ ಸ್ಟೋರಿ ನೋಡಿ. ಮಕ್ಕಳ ಓದಿಗೆ ದುಡ್ಡು ಕೂಡಿಡಬೇಕು ಅಂತ ಪೋಷಕರು ಹೇಳೋದನ್ನ ಕೇಳಿರ್ತೀರ. ಅದು ಕೂಡ ಹೆತ್ತವರು ಮಗು ಜನಿಸ್ತಾ ಇದ್ದಂತೆಯೇ ಹಣ ಜಮೆ ಮಾಡ್ಕೋತಾರೆ. ಅಷ್ಟ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಶಿಕ್ಷಣ ಎಷ್ಟು ದೊಡ್ಡ ಬಿಸ್ನೆಸ್ ಅಂತ. ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರ ವ್ಯಾಪಾರೀಕರಣಗೊಂಡು ಜನಸಾಮಾನ್ಯರ ಬದುಕು ಹೈರಾಣಗೊಂಡು ಹಲವು ವರ್ಷಗಳೇ ಕಳೆದು ಈಗ LKG UKG ಮಕ್ಕಳ ಫೀಸ್ ಲಕ್ಷದ ಗಡಿ ದಾಟಿದೆ. ಒಂದು ಕಾಲದಲ್ಲಿ ಇಡೀ ಓದಿನ ಒಟ್ಟಾರೆ ಖರ್ಚು ಈಗಿನ ಮಕ್ಕಳ ಯೂನಿಫಾರ್ಮ್ಗೂ ಸಾಲೋದಿಲ್ಲ ಅನ್ನುವಂತಾಗಿದೆ. ಇದೀಗ ಖಾಸಗಿ ಶಾಲೆಗಳು 20% 30% ಶುಲ್ಕ ಹೆಚ್ಚಳ ಮಾಡಿವೆ. ಅಂದ್ರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಿನ 1 ಲಕ್ಷ ಕಟ್ತಾ ಇದ್ದವರು ಇನ್ ಮುಂದೆ 1,30,000 ರೂಪಾಯಿ ಕಟ್ಟಬೇಕು. ಹೆಚ್ಚಿಸಿರೋ ಶುಲ್ಕವನ್ನ ಒಂದೇ ಕಂತಿನಲ್ಲಿ ಇಲ್ಲವೇ 2 ಕಂತಿನಲ್ಲಿ ಪಾವತಿಸುವಂತೆ ಪೋಷಕರಿಗೆ ತಿಳಿಸಿವೆ. ಒಂದು ವೇಳೆ ಹಣ ಕಟ್ಟದೇ ಇದ್ರೆ TC ಕೊಟ್ಟು ಕಳಿಸ್ತಾರಂತೆ. ನರ್ಸರಿಯಿಂದ ಹಿಡಿದು ಪದವೀಧರರಾಗುವ ತನಕ ಡೊನೇಷನ್, ಫೀಸ್, ಲೈಬ್ರರಿ, ಟ್ಯೂಷನ್ ಹೀಗೆ ಪೋಷಕರ ಜೇಬಿನಿಂದ ಹಣ ನೀರಿನಂತೆ ಖರ್ಚಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರ ವಿಕಾಸ್ ಸೌಧ ಏರುತ್ತಲೇ ಇದೆ. ನಾಡಿದ್ದು ಸ್ಕೂಲ್ ಸ್ಟಾರ್ಟ್ ಆಗಲಿ, ನಿಮ್ಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತೇಳಿ. ಸಾಧಾರಣವಾಗಿ 50,000 ಇದ್ದರೆ ಫೀಸು ಮಕ್ಕಳದು 65,000 ಕಟ್ಟಬೇಕು. 1 ಲಕ್ಷ ಇದ್ದರೆ 1,30,000 ಕಟ್ಟಬೇಕು. 10,000 ಇದ್ದರೆ 13,000 ಕಟ್ಟಬೇಕು. ಯಾರೊಬ್ಬ ರಾಜಕಾರಣಿ ಕೂಡ ತುಟಿಕ್ ಪಿಟಿಕ್ ಅಂತ ಇಲ್ಲ. 1 ರೂಪಾಯಿ ಯಾವುದಕ್ಕೂ ಜಾಸ್ತಿ ಆದರೂ ಓ ಅಂತಾರೆ ಅಲ್ವಾ? ನನಗೊಂದು ಆಸೆ ಇದೆ, ಯಾಕೆ ಇವರು ತುಟಿಕ್ ಪಿಟಿಕ್ ಅಂತ ಇಲ್ಲ? ಕಾಂಗ್ರೆಸ್ನವರ ಎಷ್ಟು ಶಾಲೆ ಇದೆ, ಕಾಲೇಜ್ ಇದೆ. BJPಯವರು ಎಷ್ಟು ಶಾಲೆ ಇದೆ, ಕಾಲೇಜ್ ಇದೆ. ಯಾವ ಕಾಲೇಜ್, ಯಾವ ಶಾಲೆ? JDSನವ್ರದ್ದು ಯಾಕಿದೆ? ಇವರ ವಿರುದ್ಧ ಈ BJP, ಕಾಂಗ್ರೆಸ್, JDS ಈ ಶಾಲೆಗಳ ಮಾಲೀಕರಿದ್ದಾರಲ್ಲ, ಅವರ ವಿರುದ್ಧ BJP ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಬೇಕು. ಅಂಥ ಒಂದು ವಿನೂತನ ಪ್ರೊಟೆಸ್ಟ್ ಆಗಬೇಕು. ಯಾವ್ಯಾವ ಶಾಲೆ, ಯಾವ್ಯಾವ ಕಾಲೇಜ್, ಯಾಕೆ ಇವರು ತುಟಿಕ್ ಪಿಟಿಕ್ ಅಂತ ಇಲ್ಲ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ,
ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.